ಭೂಮಿಗೂ ಚಂದ್ರನಿಗೂ ನಡುವೆ ಇರುವಂತಹ ಡಿಸ್ಟೆನ್ಸ್ 3,84,400 ಕಿಲೋಮೀಟರ್ಸ್. ಈ ಗ್ಯಾಪ್ ನಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿರುವಂತಹ ಅಷ್ಟು ಗ್ರಹಗಳನ್ನ ಇನ್ಕ್ಲೂಡಿಂಗ್ ಪ್ಲೂಟೋನು ತಂದಿಟ್ಬಿಡಬಹುದು. ಅಷ್ಟು ಡಿಸ್ಟೆನ್ಸ್ ಅಲ್ಲಿರುವಂತಹ ಚಂದ್ರನ ಗ್ರಾವಿಟೇಷನಲ್ ಪುಲ್ ಭೂಮಿಯಲ್ಲಿರುವಂತಹ ಸಾಗರದ ಅಲೆಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದು ಇಲ್ದ್ರೆ ಭೂಮಿ ಅದರ ಆಕ್ಸಿಸ್ ನಲ್ಲಿ ಸ್ಟೇಬಲ್ ಆಗಿರೋದ ಕಾರಣನು ಈ ಚಂದ್ರನ ಗ್ರಾವಿಟೇಷನಲ್ ಪುಲ್ ಅಂತ ಹೇಳ್ಬೋದು. ಸೂರ್ಯನಿಂದ 150 ಮಿಲಿಯನ್ ಕಿಲೋಮೀಟರ್ ದಾಟಿ ಸಿಗುವಂತ ಗ್ರಹನೇ ನಮ್ಮ ಭೂಮಿ. ಅಂಡ್ ಈ ಡಿಸ್ಟೆನ್ಸ್ ನ ಒಂದು ಆಸ್ಟ್ರಾನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಅಂಡ್ ಇದಕ್ಕೆ ಬ್ಲೂ ಮಾರ್ಬಲ್ ಅಂತ ಇನ್ನೊಂದು ಹೆಸರು ಇದೆ. ಯಾಕಂದ್ರೆ ಸೌರಮಂಡಲದ ಗ್ರಹಗಳಲ್ಲಿ ಭೂಮಿಯಲ್ಲಿ ಮಾತ್ರ ನೀರು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದು. ಅದಕ್ಕೆ ಕಾರಣ ಭೂಮಿ ಲೊಕೇಟ್ ಆಗಿರೋಂತ ಜಾಗ. ಇದನ್ನ ಹ್ಯಾಬಿಟಬಲ್ ಝೋನ್ ಇಲ್ಲ ಗೋಲ್ಡಿಲಾಕ್ ಝೋನ್ ಅಂತ ಕರೀತಾರೆ. ಯಾಕಂದ್ರೆ ಈ ಝೋನ್ ಬಿಟ್ಟು ಸ್ವಲ್ಪ ಹತ್ರ ಇದ್ದಿದ್ರೆ ಭೂಮಿಯಲ್ಲಿರೋಂತ ನೀರು ವೇಪರೈಸ್ ಆಗ್ಬಿಡ್ತಿತ್ತು. ಅದೇ ಈ ಝೋನ್ ಬಿಟ್ಟು ಸ್ವಲ್ಪ ಆಚೆ ಇದ್ದಿದ್ರೆ ಇಲ್ಲಿರೋಂತ ನೀರೆಲ್ಲ ಫ್ರೀಸ್ ಆಗಿರ್ತಿತ್ತು. ಭೂಮಿ ಕರೆಕ್ಟ್ ಆಗಿ ಈ ಹ್ಯಾಬಿಟಬಲ್ ಝೋನ್ ಅಲ್ಲಿ ಇರೋದ್ರಿಂದಾನೇ ನಾನು ಈ ಫ್ಯಾಕ್ಟ್ಸ್ ನ ನಿಮಗೆ ಹೇಳ್ತಾ ಇದ್ದೀನಿ ಅಂಡ್ ನೀವು ಅದನ್ನ ಕೇಳ್ತಾ ಇದ್ದೀರಾ. ಭೂಮಿಯ ಕೋರ್ ಬಂದು ಮೋಲ್ಟನ್ ಐರನ್ ಇಂದ ಆಗಿರುತ್ತೆ. ಅಂಡ್ ಇದು ಜನರೇಟ್ ಮಾಡುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿಯನ್ನ ಸೋಲಾರ್ ಫ್ಲೇರ್ಸ್ ಇಂದ ಕಾಪಾಡುತ್ತೆ.